ಒಂದೇ ಒಂದು ಕೆಲಸ ಹೇಳಿದ್ದು, ನಿನ್ ಕೈಯಲ್ಲಿ ಅದು ಆಗ್ಲಿಲ್ಲ, ನಿನ್ ಕೈಯಲ್ಲಿ ಏನೂ ಆಗಲ್ಲ ಸೂರಜ್. ಅಪ್ಪ, ನೀವು ಸೂರಜ್ನ ತುಂಬಾ ತಲೆ ಮೇಲೆ ಕುಡಿಸ್ಕೊಂಡಿದ್ದೀರಾ. ಒಂದು 15 ನಿಮಿಷ ಅವನಿಗೆ ತಡೆಯಕ್ಕಾಗ್ಲಿಲ್ಲ. ಅವನೆಲ್ಲದನ್ನು ಮರೆತು ನಿಮಗೆ ಕೊಟ್ಟಿರೋ ಮಾತು ಮರೆತು ಅವನು ಸುಮ್ಮನೆ ಜಗಳ ಆಡ್ದ. ನಾನು ಇಲ್ಲಿಂದ ಶಾಶ್ವತವಾಗಿ ಹೊರಟೋಗ್ತೀನಿ, ಆದ್ರೆ ಒಂದ್ ಕಂಡೀಷನ್ ಇದೆ. ನನಗೆ ನಿಮ್ ಎಲ್ಲ ಷರತ್ತು ಒಪ್ಪಿಗೆ ಇದೆ. ಹೇಳಿ, ನಾನು ಏನ್ ಮಾಡ್ಬೇಕು ಅಂತ. ಮುಂದಿನ 48 ಗಂಟೆ ನೀನ್ ಯಾರ ಜೊತೆಲೂ ಜಗಳ ಮಾಡಬಾರ್ದು, ಯಾರ ಮೇಲೂ ಕೈ ಎತ್ತಬಾರ್ದು, ಯಾರಿಗೂ ಹೆದರಿಸಬಾರ್ದು. ಅಪ್ಪ, ಅವನಿಗೂ ಅರ್ಥ ಆಗ್ಬೇಕು ನಿಮಗೆ ಬೇಜಾರು ಮಾಡಿದ್ರೆ ಏನಾಗುತ್ತೆ ಅಂತ. ಒಂದು ಗಾದೆ ಮಾತಿದೆ, ಅವ್ರವ್ರ ಕೆಲಸ ಅವರಿಗೆ ಸರಿ. ಅದಕ್ಕೆ ವಕೀಲ್ ಸಾಹೇಬ್ರೆ, ನೀವು ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ. ಅಲ್ಲ, ಅದು ನಮ್ಮ ಹೊಸ ಫ್ಯಾಕ್ಟ್ರಿ ಮೇಲೆ ಏನು ಸ್ಟೇ ಹಾಕಿದ್ರೋ ಅದನ್ನ ಮತ್ತೆ ರೀಓಪನ್ ಮಾಡಿಸೋದಕ್ಕೆ ಕೋರ್ಟಿಂದ ಪರ್ಮಿಷನ್ ತಗೊಂಡ್ಯಾ? ನಿಮ್ಮಪ್ಪಂಗೆ ಸಲಹೆ ಕೊಡೋ ಪ್ರಯತ್ನ ಪಡಬೇಡ. ನಾನು ಯಾವಾಗ ಏನು ಹೇಗೆ ಮಾಡ್ತೀನಿ ಅಂತ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಸೂರಜ್ ಚಿಂತೆ ಮಾಡೋದು ಬಿಟ್ಬಿಡು. ನನಗೆ ಹೇಗೆ ಬೇಕೋ ಅವನು ಹಾಗೆ ಮಾಡ್ತಾನೆ. ಐಮ್ ಸಾರಿ ಅಪ್ಪ, ಆದರೆ ಸೂರಜ್ ಮೇಲೆ ಇಷ್ಟೊಂದು ನಂಬಿಕೆ ಯಾಕೆ? ಅವನು ಈಶಾನ ಕರ್ಕೊಂಡ್ಬರ್ತಾನೆ ಅಂತ ನಂಬಿಕೆ ಇದೆಯಾ? ಅನುರಾಗ್, ಮನುಷ್ಯ ಉಪ್ಪು ತಿಂದು ಮನೆಗೆ 2 ಬಗೆಬಹುದು. ಆದ್ರೂ ಒಂದು ಸಾಕು ಪ್ರಾಣಿ ವಧೆ ತಿಂದ್ರೂ ನಿಯತ್ತಾಗೇ ಇರುತ್ತೆ. ಸೂರಜ್ ಕೂಡ ಅಷ್ಟೇ. ನಾನ್ ಹಾಕ್ತಿರೋ ಅನ್ನ ತಿಂದ್ಕೊಂಡು ಬದುಕ್ತಿರೋ ಒಂದು ಸಾಕು ನಾಯಿ. ಅವನ್ ನನಗ್ ಮೋಸ ಮಾಡಕ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಏನ್ ಮಾಡ್ತಾ ಇದೀರ ನೀವು? ಇದ್ರ ಅವಶ್ಯಕತೆ ಇಲ್ಲ, ದೂರ ಇರಿ ನೀವು. ಕೈ ಎತ್ತಿ. ಅಲ್ಲ, ಹೇಳ್ತಿದ್ರು ಕೇಳಿಸ್ತಲ್ವಾ? ಯಾಕೆ ಹಿಂಗ್ ಬರ್ತಾ ಇದ್ರು? ಹೆಂಡತಿ ಎಷ್ಟು ಕೇಳಿಸ್ಕೋಬೇಕೋ ಅಷ್ಟು ಮಾತ್ರ ಕೇಳಿಸ್ಕೋತಾಳೆ. ಹೆಂಡತಿ ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಅದಕ್ಕೆ ಯಾವ್ದೋ ಒಂದ್ ದಾರಿನ ಹುಡುಕೋತಾಳೆ. ಅದೇನ್ ಯಾವಾಗ್ಲೂ ಗಂಡ ಹೆಂಡತಿ ಅಂತ ಹೇಳ್ತಾ ಇರ್ತಿರಲ್ಲ? ಮತ್ತೆ ಹೀಗೆಲ್ಲ ಸೇವೆ ಮಾಡ್ತಾ ಕೂರ್ಬೇಡಿ ನನ್ಗೆ, ಅರ್ಥ ಆಯ್ತಾ? ಹೆಂಡತಿ ಅವಳ ಗಂಡಂಗೋಸ್ಕರ ಯಮನ್ ಜೊತೆಲೂ ಹೋರಾಡ್ತಾಳೆ. ನಾನ್ ಬರೀ ಸಾಕು. ನೀವು ಪದೇ 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 ನನ್ನ ಹೆಂಡತಿ ಹೆಂಡತಿ ಅನ್ಬೇಡಿ. ನೀವು ನನ್ನ ಹೆಂಡತಿ ಅಲ್ಲ, ಗೊತ್ತಾಯ್ತಾ ನಿಮ್ಗೆ? ಈ ಮದ್ವೆನೇ ಅಲ್ಲ, ಅದು ನಿಮ್ಗೂ ಸಹ ಚೆನ್ನಾಗಿ ಗೊತ್ತಿದೆ. ನಾವಿಬ್ರು ನಿಜವಾದ ಗಂಡ ಹೆಂಡತಿ ಅಲ್ಲ. ನೀನಂತೂ ನನ್ ಗಂಡನೇ. ಗಂಡ ಬ್ರಹ್ಮಚಾರಿ. ಉಡುಪಿ ಕೃಷ್ಣ, ನಾನ್ ಸೋತೆ. ಏ ಮೋನಿಕಾ, ದೇವ್ರ ಮನೆಯಲ್ಲಿ 15,000 ರೂಪಾಯಿ ಇಟ್ಟಿದೆ. ಬ್ಯಾಂಕಲ್ಲಿ ಕಟ್ಟಬರಕ್ಕೆ ಪೂರಣ್ಣಿಗೆ ಹೇಳು. ಆಯ್ತು ಅಮ್ಮ. ಮಹಾರಾಣಿ, ಎಲ್ಲಿ ಹೊರಟೆ? ರೊಟ್ಟಿ ಮಾಡೋದಕ್ಕೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರೋ ಅಂತ ರೊಟ್ಟಿ ಮಾಡೋದನ್ನ ಕಲ್ತು ಬಿಡ್ಬೋದಲ್ವಾ? ಹೌದಾ? ನಿಮ್ಮಮ್ಮ ದುಡ್ಡಿನ ಮರ ಏನಾದ್ರೂ ನೆಟ್ಟಿದಾರಾ? ನಿನಗೆ ಕೆಲ್ಸ ಹೇಳ್ಕೊಡಕ್ಕೆ ಮನೆ ದಿನಸಿ ಸಾಮಾನೆಲ್ಲ ಖಾಲಿಯಾಗೋಗಕ್ಕೆ? ಸತ್ಯ ನಾಶ ಆಗ್ಬೇಕು ಆ ಹುಡುಗರದ್ದು. ಬಿಂದಿಯಾಗೆ ಚುಡಾಯಿಸಿಲ್ಲ ಅಂದಿದ್ರೆ ನೀನಿಷ್ಟೊತ್ತಿಗೆ ಮನೆಯಿಂದ ತೊಲಗ್ ಹೋಗ್ತಿದ್ದೆ. ನನ್ನನ್ನೇನು ಮೆಚ್ಚಿಸ್ತ್ಯಾ ಅಂತ ಅನ್ಕೊಂಡ್ಬೇಡ. ಅಡ್ಗೆ ಮನೆಗೆ ಹೋದ್ರೆ ನಾನು ಹೇಳಿದ ಕೆಲ್ಸ ಎಲ್ಲ ಮಾಡ್ಬೇಕು ನೀನು. ಇವತ್ ನೀನು ಮಾರ್ಕೆಟಿಗೆ ಹೋಗ್ತ್ಯಾ, ಮತ್ತೆ ಫ್ರೆಶ್ ತರಕಾರಿ ತರ್ತ್ಯಾ, ಅರ್ಥ ಆಯ್ತಾ? ಇಲ್ಲಿ ಕೇಳಿಲಿ,
ಇವಳಿಗೆ ಬ್ಯಾಗ್ ಕೊಟ್ಟು ಕಳ್ಸಿ ಏನೇನ್ ತರ್ಬೇಕು ಅಂತ ಹೇಳು. ಆಯ್ತು ಅಮ್ಮ. ಹಾ ಮಹಾರಾಣಿ ಕೇಳಿ. ಅರ್ಧ ಕೆಜಿ ಆಲೂಗಡ್ಡೆ, ಅರ್ಧ ಕೆಜಿ ಈರುಳ್ಳಿ, ಅರ್ಧ ಕೆಜಿ ಟೊಮೆಟೊ, 1/4 ಕೆಜಿ ಮೇಥಿ, 1/4 ಕೆಜಿ ಸೋರೆಕಾಯಿ, 1 ಕಟ್ ಪುದೀನ. ಇವಾಗ ನೆನ್ಪಾಗ್ತಿದೆ. ಮಾರ್ಕೆಟ್ ಹೋಗೋ ತನಕ ನಿಮಗ್ ನೆನ್ಪಿರತ್ತಲ್ವಾ? ಮಾರ್ತಿಗೆ ತಗೋಲ್ಲ ತಾನೆ? ನೀವು ಯೋಚನೆ ಮಾಡಬೇಡಿ, ನನಗೆಲ್ಲ ನೆನಪಿರತ್ತೆ. ನಾನು ತಗೊಂಡು ಬರ್ತೀನಿ. ಟೊಮ್ಯಾಟೊ, ಆನಿಯನ್, ಮೆಂತ್ಯ, ಬಟಾಣಿ, ಅರ್ಧ ಕೆಜಿ. ಮಹಾರಾಣಿ ಅವ್ರೆ, ಅಂಗಡಿಯವನೇನಾದ್ರೂ ದುಡ್ಡು ಕೇಳಿದ್ರೆ ಲೆಕ್ಕದಲ್ಲಿ ಬರ್ಕೋ ಅಂತ ಹೇಳ್ಬಿಡಿ. ಹಾ ಹಾ. ರೊಟ್ಟಿ ಮಾಡಿಸಿ ಈ ಅಮ್ಮ ಅಂತೂ ಅದಾಲ್ ರೋಟಿ ಮೇಲೆ ಇಂಟ್ರೆಸ್ಟೇ ಹೊಟ್ಟೋಗಿದೆ. ಈ ಮಹಾರಾಣಿಗಿವತ್ತು ತರಕಾರಿ ರೇಟ್ಗಳು ಸಹ ಗೊತ್ತಾಗತ್ತೆ. ಫೋಟೋಸ್ ಅಟ್ಲೀಸ್ಟ್ ನೋಡಿ ಆರವ್ಗೆ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೋಬೇಕು ಅಂತ ಅನ್ನಿಸ್ತಿದೆ ಅನ್ಸುತ್ತೆ. ಇದೆಲ್ಲ ಮಾಡೋ ಅಗತ್ಯ ಏನಿತ್ತು? ಎಷ್ಟು ದೊಡ್ಡದಾಗಿ ಕಟ್ಟಾಗಿದೆ. ಅಯ್ಯೋ, ಅಂತ ದೊಡ್ಡ ಗಾಯ ಏನಾಗಿಲ್ಲ, ಸುಮ್ಮನಿರು. ಅಕಸ್ಮಾತ್ ಅಪಿತಪ್ಪಿ ನಿನಗೇನಾದ್ರೂ ಆಗಿದ್ರೆ? ನಿನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೋತೀಯ, ನನಗೋಸ್ಕರ ಏನೆಲ್ಲ ಮಾಡ್ತೀಯ. ನಾನು ನಿನಗೇನಾದ್ರೂ ಆಗಕ್ಕೆ ಹೇಗೆ ಬಿಡ್ಲಿ? ಕಾವ್ಯ, ಆಕ್ಸಿಡೆಂಟ್ ಆದಮೇಲೆ ನಾನೆಲ್ಲರಿಂದ ತುಂಬ ದೂರ ಆಗ್ಬಿಟ್ಟಿದ್ದೆ. ಎಷ್ಟೊಂದು ದಿನದವರೆಗೂ ಯಾರ ಹತ್ರನೂ ಮಾತಾಡ್ತಿರಲಿಲ್ಲ, ಒಂಟಿಯಾಗಿ ಇರ್ತಿದ್ದೆ. ಎಷ್ಟೊಂದು ದಿನ ಆದಮೇಲೆ ನನ್ನ ಅರ್ಥ ಮಾಡ್ಕೊಳ್ಳೋ ಒಬ್ಬ ಫ್ರೆಂಡ್ ಸಿಕ್ಕಿದ್ದಾರೆ. ನನ್ನ ಫ್ರೆಂಡ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದರೂ ಆಗಿದ್ರು ನನ್ನ ಕೈ ತಡ್ಕೊಳಕ್ಕಾಗಲ್ಲ.